ನಿನ್ನೆ ನಾವು ಸುನಿಲ್ ನಾವೆಲ್ಲ ಬಂದು ಮಾತಾಡಿದಾಗ ಕ್ವಶನ್ ಅವರ್ ಆದ ತಕ್ಷಣ ನೀವು 69 ನಮಗೆ ಈ ದಲಿತರ ಅಮೌಂಟ್ ಏನಿದೆ ಅದು ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರಿ. ನಮ್ಗೆ 2 ಬಾರಿ ನಿಮ್ಮ ಜೊತೆ ಮಾತಾಡಿದ್ದೆ ನಾನು. ಈಗ ಏಕಾಏಕಿ ಬಿಲ್ಗಳೆಲ್ಲ ತಂದಿದ್ದೀರಾ, ಫೈನಾನ್ಸ್ ಬಿಲ್ ತಂದಿದ್ದೀರಾ. ನಾವೇನು ಫೈನಾನ್ಸ್ ಬಿಲ್ನೇನು ತಡೆ ಹಿಡಿಯಲ್ಲ, ಫೈನಾನ್ಸ್ ಬಿಲ್ಗೆ ನಮ್ದೇನು ತೊಂದರೆನೂ ಇಲ್ಲ, ಆರಾಮ್ಸೆ ನಾವು ಮಾಡ್ಕೊಡ್ತೀನಿ. ದಯವಿಟ್ಟು ಕ್ವಶನ್ ಅವರ್ ಆದ ತಕ್ಷಣ ನೀವು ಶಿವಲಿಂಗೇಗೌಡರದು 69 ತಗೊಳ್ಳಿ. ಅದೇ ರೀತಿ ಎರಡನೇದಾಗಿ ಸುನಿಲ್ ಅವ್ರದ್ದು ಅವಕಾಶ ಮಾಡಿಕೊಡ್ಬೇಕು. ಇದು ತಮ್ಮ ಹತ್ರನೂ ಕೂಡ 2-3 ಬಾರಿ ಚರ್ಚೆ ಮಾಡಿದಿರಿ. ನಾವು ಈ ಫೈನಾನ್ಸ್ ಬಿಲ್ಗೆ ಯಾವುದೇ ರೀತಿ ಸಮಸ್ಯೆನೂ ಆಗಲ್ಲ, ನಾವು ಮಾಡಿಕೊಡ್ತೀವಿ, ಪಾಸ್ ಮಾಡಿಕೊಡ್ತೀವಿ. ದಯವಿಟ್ಟು ನಿನ್ನೆ ತಾವು ನಮ್ಮ ಹತ್ರ ಮಾತಾಡೋ ರೀತಿ ದಯವಿಟ್ಟು ನಡಿಬೇಕು ಅಂತ ವಿನಂತಿ. ಈಗ ಮತ್ತೆ ತಾವು ಭಾರತ ಸಂವಿಧಾನದ 2 ಚಿತ್ರಗಳನ್ನು ಹಾಕಿದ್ದೀರಾ. ನಮಗೂ ಒಂಥರ ಪ್ರೇರಣೆ, ಯಾಕಂದ್ರೆ ನಾವು ಹೋರಾಟ ಮಾಡೋಕ್ಕೆ ಇಲ್ಲಿ ಬರ್ತೀವಿ, ಸರ್ಕಾರದ ವಿರುದ್ಧ ಅಧಿಕಾರ ಕೊಡೋಕ್ಕೆ. ಅದು ಕೂದಾಗ ಇನ್ನೊಂದು ಸ್ವಲ್ಪ ಶಕ್ತಿ ಬರ್ತೈತೆ. ಮತ್ತೆ ಅದಕ್ಕಿಂತ ಕಳೆ ಕಟ್ಟೋ ಕಡಿಮೆ ಆಗ್ಬೇಕಂತ ಇಲ್ಲ, ಜಾಸ್ತಿ ಆಗಬೇಕು ಅಂತ ಹಾಕಿದ್ದೀರಾ. ಅದಕ್ಕಿಂತ ತಿರುವರ್ಣ ಧ್ವಜವನ್ನ ಅದ್ರ ಪಕ್ಕ ಹಾಕಿರುವಂಥದ್ದು ಇನ್ನಷ್ಟು ಮೆರುಗನ್ನ ಕೊಟ್ಟಿದೆ. ಮತ್ತೆ ಇನ್ನಷ್ಟು ಈ ಸದನಕ್ಕೆ ಒಂಥರ ಗೌರವ ಅದು ನೋಡಿದಾಗೆಲ್ಲ ಏನೋ ಒಂದು ರೀತಿ ಪ್ರೇರಣೆ. ನಾವೆಲ್ಲ ಹಿಂದೆ ಯಾವುದಾದ್ರು ಫಿಲಮ್ ಬಂದಿತ್ತು, ಆ ಧ್ವಜನ ಯಾರಾದರೂ ಪಾಕಿಸ್ತಾನದವ್ರು ತುಳಿದಾಗ ಅವನು ಅದನ್ನ ತಬ್ಕೊಂಡು ಅದನ್ನ ರಕ್ಷಣೆ ಮಾಡೋದೆಲ್ಲ ನೋಡಿದಾಗ ಒಂಥರ ಮೈ ರೋಮಾಂಚನ ಆಗ್ತದೆ. ಹಾಗೆ ಇದನ್ನು ನೋಡಿದಾಗ ನಮಗೆ ಒಂಥರ ದಿನನಿತ್ಯ ಒಂಥರ ಪ್ರೇರಣೆ ಆಗುವಂತ ಸಂವಿಧಾನವನ್ನ ತ್ರಿವರ್ಣ ಧ್ವಜವನ್ನು ಹಾಕಿದ್ರ ತಮಗೆ ಧನ್ಯವಾದಗಳು. ಸನ್ಮಾನ್ಯ ಅಧ್ಯಕ್ಷರೇ, ಸಂವಿಧಾನವನ್ನ ಎಮರ್ಜೆನ್ಸಿ ತಂದು ಮುಗಿಸ್ಬಿಟ್ಟಿದ್ದೀರಾ. ಸಂವಿಧಾನವನ್ನ ಎಮರ್ಜೆನ್ಸಿ ತಂದು 75ನೇ ಇಸ್ವಿಯಲ್ಲಿ ಮುಗಿಸ್ಬಿಟ್ಟಿದ್ದೀರಾ. ಇನ್ನು ಅದನ್ನ ಚರ್ಚೆ ಬೇಡ. ಸನ್ಮಾನ್ಯ ಅಧ್ಯಕ್ಷರೇ, ಇಂದಿರಾ ಗಾಂಧಿ ಅವರು ವಾಪಸ್ ಬಂದಿದ್ದಾರೆ. ಅದರ ಪ್ರಕಾರ ಸರ್ಕಾರ ನಡ್ಕೊಳ್ಳಿ ಅನ್ನೋದು ನಮ್ಮ ಸದಾಶಯ. ರಾಜೀವ್ ಗಾಂಧಿ ಬಂದಿದ್ದಾರೆ, ಸರ್ವಧರ್ಮ ಬಂದಿದ್ದಾರೆ, ಮನಮೋಹನ್ ಸಿಂಗ್ ಬಂದಿದ್ದಾರೆ. ಎಮರ್ಜೆನ್ಸಿ ಆದ್ಮೇಲೆ ಸರ್ಕಾರ ನಡ್ಕೊಳ್ಳಿ ನೀವು ಹಾಕಿದ್ರಿಂದ ಸರ್ಕಾರಕ್ಕೆ ಒಂದು ಪ್ರೇರಣೆ ಸಿಕ್ಕು ಆ ಸನ್ಮಾರ್ಗದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೀಲಿ ಅಂತ ನಾನು ಹಾರೈಸ್ತೇನೆ. ಆಯ್ತು, 77ನೇ ಇಸ್ವಿಲಿ ಏನಾಯ್ತು ಅಂತ ನಮ್ಗೆ ಗೊತ್ತಿದೆ. ಈಗ ಒಂದು ನಿಮಿಷ ಸರ್, ಅವ್ರು ಅಷ್ಟು ಹೇಳಿದ್ಮೇಲೆ ಉತ್ತರ ಕೊಡ್ಬೇಕು. ಯಾಕಂದ್ರೆ ಎಮರ್ಜೆನ್ಸಿಯ ವಿಕ್ಟಿಮ್ ನಾನು. ಕರೆಕ್ಟ್. ಈಗ ಇವ್ರ ಆತಿಥ್ಯದಲ್ಲಿದ್ದವ್ ನಾನು, ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಆತಿಥ್ಯ ತಿಂದವ್ ನಾನು. ಕಾರಣ ಯಾಕೆ? ಜೀವನದಲ್ಲಿ ಫಸ್ಟ್ ಏರೋಪ್ಲೇನ್ ಅಲ್ಲಿ ಹೊತ್ತಿತ್ತು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ನಾನು ಉತ್ತರ ಕೊಡ್ಬೇಕು. ಎಮರ್ಜೆನ್ಸಿ ಆಯ್ತು, 77ನೇ ಇಸ್ವಿಲಿ ಏನಾಯ್ತು ಅಂತ ಇಡೀ ದೇಶ ಗೊತ್ತಿದೆ. ನಿಜ, 80ನೇ ಇಸ್ವಿಲಿ ಇಂದಿರಾ ಗಾಂಧಿ ಅವರು ವಾಪಸ್ ಬಂದ್ರು, 84ನೇ ಇಸ್ವಿಲಿ ರಾಜೀವ್ ಗಾಂಧಿ ಅವರು ಬಂದ್ರು. ಹೇಗೆ ಬಂದ್ರು ಅಂತ ನಮ್ಗೆ ಗೊತ್ತಿದೆ. ಆ ಹತ್ಯೆ ಪ್ರಶ್ನೆ ಈಗ ಮನಮೋಹನ್ ಸಿಂಗ್ ಅವರು. ಆದ್ರೆ ಆ 21 ತಿಂಗಳ ಕರಾಳ ಒಂದು ಏನಿದೆ, ಆ ಇಮೇಜ್ ಇಂದ ನೀವು ಆಚೆ ಬರಕ್ ಸಾಧ್ಯನೇ ಇಲ್ಲ. ಆ ಕ್ರೆಡಿಟ್, ಆ ಶ್ರೇಯ ಅಲ್ಲ ಸ್ವಾಮಿ. ನಿಮ್ಗೆ ಅವಾಗೇನು ಗೊತ್ತಿಲ್ಲ. ನಿಮ್ಗೆ ಯು ಡೋಂಟ್ ನೋ ಎನಿಥಿಂಗ್. ಪ್ಲೀಸ್ ಸಿಟ್ ಡೌನ್. ಒಂದು ಕ್ಯಾಪ್ಟಿವ್ ಪಾರ್ಲಿಮೆಂಟ್ ಇಟ್ಕೊಂಡು ಸಂಬಂಧ ಇಡೀ ಸಂಸ್ಥೆಯ ದುರುಪಯೋಗ ನೋಡಿ ಯಾವ ರೀತಿ ಆರೋಪ ಮಾಡಿದ ಕ್ರೆಡಿಟ್ ಇವ್ರದ್ದು. ಮಾನ್ಯ ಅಧ್ಯಕ್ಷರೇ, 5 ವರ್ಷ ಸಮರ್ಥಿಸ್ತೀರಲ್ಲ ಎಲ್ಲ ಸಂಸ್ಥೆಗಳು ನಂಬಿಕೆ ಇಲ್ಲ. ನೀವು ಮಾಧ್ಯಮವೆಲ್ಲ ಕ್ಯಾಪ್ಚರ್ ಮಾಡಿದ್ದೀರಾ. ನೈತಿಕ ಹಕ್ಕಿಲ್ಲ. ನೈತಿಕ ಹಕ್ಕಿಲ್ಲ. ಅಧ್ಯಕ್ಷ ಮಾಡ್ತಾರೆ ಅವಮಾನ. ಆಯ್ತು, ಈಗ 1 ನಿಮಿಷ. 2014 ಮೈಕ್ ಇಲ್ಲದೆ ಇಷ್ಟು ಜೋರ್ ಕೇಳ್ತಾನೆ. ಮೈಕ್ ಕೊಟ್ರೆ ಏನಾದ್ರು ಪರಿಸ್ಥಿತಿ. ಈಗ 1 ಸೆಕೆಂಡ್. ದೇಶದಲ್ಲಿ ಮಾನ್ಯ ವಿರೋಧ ಪಕ್ಷ ನಾಯಕರು ನಿಮ್ದು ಅಲ್ಲ
ರಾಜೇಗೌಡ ಕೂತ್ಕೊಳ್ಳಿ, ಕೋನ್ರೆಡ್ಡಿ ಕೂತ್ಕೊಳ್ಳಿ. ನೀವು ಸಂವಿಧಾನ ಹಾಕಿದ್ದಕ್ಕೆ appreciate ಮಾಡಿದ್ರೆ. 2014ರಿಂದ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ ನಿಮ್ದು. ಅಬ್ಬಾ ಪ್ರಸಾದ್ ಎಮರ್ಜೆನ್ಸಿ. ರಾಜೇಗೌಡ ಕೂತ್ಕೊಳ್ಳಿ. ನಾವು ನೀವೆಲ್ಲ ಚೆನ್ನಾಗಿ ಅಬ್ಬಾ ಪ್ರಸಾದ್ ಅವರೇ. ಸುಮ್ಮನೆ ಇಲ್ಲಿ ಹೇಳ್ತೀರಾ? ಅಬ್ಬಾ ಪ್ರಸಾದ್ ಈಗ ಒಂದ್ ನಿಮಿಷ ರಾಮಮೂರ್ತಿ ಅವರೇ, ಒಂದ್ ಸೆಕೆಂಡ್. ಏನಿಲ್ಲ, ನೀವು ತಂದಿದ್ದೀರಿ, ನಮ್ಗೆ ಬಹಳ ಸಂತೋಷ. ಪಾಪ ಮಕ್ಕಳೆಲ್ಲ ಬಂದು ನೋಡ್ತಾ ಇದ್ದಾರೆ. ಸಂವಿಧಾನ ಉಳಿಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು. ಅದಕ್ಕೆ ನಮ್ಮ ಸರ್ಕಾರ ಪ್ರಾರಂಭದಲ್ಲೇ ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ನಮ್ಮ ಕೈಲಿ ಪಟ್ಟ ಮಾಡಿ, ಶಾಲೆಗಳ ಪಟ್ಟ ಮಾಡಿ, ನಾನು ಕೂಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಫಸ್ಟ್ ಕೆಲಸ ಮಾಡಿದ್ದೆ ಸಂವಿಧಾನನ ನಾವು ಓದಿಸಿ ಪ್ರಾರಂಭ ಮಾಡಿದ್ದು. ಸೊ ಎಲ್ಲ ಇದರಲ್ಲೂ ಕೂಡ ಅಟ್ಲೀಸ್ಟ್ ಪ್ರೇರಣೆ ಮಾಡಿ ನಾನು ತಮ್ಮ ಮುಖಾಂತರ ಅವ್ರು ಪ್ರಾರ್ಥನೆ ಮಾಡ್ತೀನಿ, ಈ ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ಎಲ್ಲ ಬಿಜೆಪಿ ಅವರು ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಈಗ ಮತ್ತೆ ನಿಜವಾಗ್ಲೂ ಸಂವಿಧಾನ ರಕ್ಷಣೆ ಗಲಾಟೆ ಮಾಡ್ತೀರಾ? ಅವ್ರೇನು ನಿಮ್ಮನ್ನ ರಕ್ಷಣೆ ಮಾಡಿ ಅಂತ ಹೇಳಿದ್ದಾರೆ, ಅದಕ್ಕೆ ನೀವು ಯಾಕೆ ಬರ್ಬೇಕು? ಬಾಬಾ ಸಾಹೇಬ್ರನ್ನ ನೀವು ರಕ್ಷಣೆ ಮಾಡಿ ಅಂತ ಹೇಳಿದ್ರು. ಅಂಬೇಡ್ಕರ್ಗೂ ಸಂಬಂಧನೇ ಇಲ್ಲ. ಆಯ್ತು, ಈಗ ಮಾನ್ಯ ಅಧ್ಯಕ್ಷರೇ, ಆಯ್ತು ಮಾತಾಡ್ತಾರೆ. ಮಾನ್ಯ ರಾಮಮೂರ್ತಿ ಅವರೇ ನೀವು ಅಧ್ಯಕ್ಷ ಆಯ್ತು, ಶೈಲೇಂದ್ರ ಕೂತ್ಕೊಳ್ಳಿ, ರಾಮಮೂರ್ತಿ ಕೂತ್ಕೊಳ್ಳಿ.